ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಟೈಮ್ ಸುಮಾರು ನಮ್ಮದು ಏನು ಮಾಡಕ್ ಆಗಂಗಿಲ್ಲ. ಎರಡು ಗೆಲ್ಲೋದು ಒಂದು ಸೋಲೋದು, ಎರಡು ಗೆಲ್ಲೋದು ಒಂದು ಸೋಲೋದು, ಎರಡು ಗೆದ್ದಿದ್ದೀವಿ, ಈಗ ಒಂದು ಸೋತಿವಿ. ಮೂರು ಕಂಟಿನ್ಯೂ ಹಂಗ ಅದು ನೋಡ್ರಿ. RCB ಒಟ್ಟ ಹ್ಯಾಟ್ರಿಕ್ ಗೆಲ್ಲುವಂಥದ್ದು ಬೇಡ. ನಮ್ಮ ಟೀಮಿಗೆ ಸ್ವಲ್ಪ ನೆದರಾಗಟ್ಟಿಗೆ ಪಟ್ನೆ ಒಂದು ಸೋತು ಬಿಡೋದು. ನಮಗೇನು ಟೆನ್ಷನ್ ಇಲ್ಲ. ಇವತ್ತು ಮ್ಯಾಚ್ ಸೋತೀವಿ ಅನ್ನೋಂಥದ್ದು ಏನು ಟೆನ್ಷನ್ ಇಲ್ಲ. ನಮ್ಮ ಪ್ಲೇಯರ್ ಮ್ಯಾಗ ನಮಗೆ ವಿಶ್ವಾಸ ಐತಿ. ಅಟ್ಟ ಗಿಚ್ಚಾಗಿ ಇವತ್ತು ಆಡ್ಯಾರ. ಏನು ಅಂತ ಪರಿ ಏನು ಅಸಹ್ಯವಾಗಿ ಏನು RCB ಇವತ್ತು ಸೋತಿಲ್ಲ. ಎರಡು ಗೆಲ್ಲೋದು ಒಂದು ಸೋಲೋದು. ಇನ್ನು ಎರಡು ಗೆದ್ದೀವಿ ಅಂದ್ರೆ ನಾವು ಉಳಿದದ್ದು ಏನು ಮ್ಯಾಚ್ ಅದಾವ ಅದ್ರ ಎರಡು ಗೆದ್ದೀವಿ ಅಂದ್ರೆ ಆರಾಮ್ ಹೋಗಿ ಟಾಪ್ನಾಗ ಕೂತು ಬಿಡ್ತೀವಿ. ಇನ್ನು ಉಳಿದದ ಮ್ಯಾಚ್ ಏನ ಅದ್ರ ಒಂದು 2-3 ಅಂತರೂ ಪಕ್ಕ ಸರಳ ಹೊಡಿತೀವಿ. ಟಾಪ್ದಾಗ ಅದೀವಿ. ಇವತ್ತೇನು ಸೋತೀವಿ. ಇನ್ನು ಇವತ್ತಿನ ಮ್ಯಾಚಿನ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟಾಸ್ ಇವ್ರು ಗೆದ್ರು. ಯಾರು? ಗುಜರಾತ್ದವರು. ನಾವು ಬಾಲಿಂಗ್ ತೋತಿ ಅವ್ರಿಗೆ ಬ್ಯಾಟಿಂಗ್ ಆಡಕೋತೀವಿ. ಯಾಕಂದ್ರೆ ಮೊನ್ನೆ ನಾವು ಫಸ್ಟ್ ಆಡೀವಿ, ಅವ್ರು ಚೇಂಜ್ ಮಾಡಿ ಗೆದ್ದಾರ. ಇನ್ನು ನಾವು ಹಂಗ ಮಾಡ್ತೀವಿ ಅಂತೇಳಿ ಅವ್ರೇನು ಮಾಡಿದ್ರು, ಬಾಲಿಂಗ್ ಹಾಕಕ್ಕೆ ಬಂದು ನಮ್ಮ ಪ್ಲೇಯರ್ಗಳು ಬಂದು ನಮ್ಮದು ಸ್ಟಾರ್ಟಿಂಗ್ ಇವತ್ತು ಬ್ಯಾಟಿಂಗ್ ಅಗ್ರೆಸಿವ್ ನೋಡಿದೆವು ಅಂದ್ರೆ ಅವನ 250 ಮ್ಯಾಗ ತುಂಬುವಂಥದ್ದಿತ್ತು. ಯಾಕಂದ್ರೆ ವಿರಾಟ್ ಕೊಹ್ಲಿ ಇವತ್ತೇನು ಬ್ಯಾಟಿಂಗ್ ನಡೆದಿತ್ತು ಇವತ್ತು ಅವ್ರದ್ದು ಗಾಡಿ ಅವನ ಇವತ್ತು ಅವ್ರದ್ದು ಬ್ಯಾಟಿಂಗ್ ಲೆಕ್ಕ ನೋಡಿದ್ದೇವೆ ಅಂದ್ರೆ 100 ರನ್ ಫಿಕ್ಸ್ ಹೊಡಿತಿತ್ತು ಅದು ಪ್ಲೇಯರ್. 5 ಬಾಲಿಗೆ 5 4 ಅಂದ್ರೆ ಏನ್ರಿ? ರಬಾಡಾಗ ತಿರುವ್ಯಾಡಿ ತುಂಬಾಡಕತ್ತಿದ್ದ ಅಣ್ಣ. ಪಪ್ಪಿ ಕೊಡ್ಬೇಕು ಒಂದೊಂದು ಶಾಟ್. ಏನು ಪ್ಲೇಯರ್, ಏನು ಶಾಟ್, ಬರೀ ಟಚ್ ಮಾಡಿದ್ರೆ ಬೌಂಡ್ರಿ ಲೈನ್ ಹೊಂಟಿತ್ತು. ಆ ಪರಿ ಡೇಂಜರ್ ಆಡಕತ್ತಿದ್ರು. ಈ ಕಡೆ ಬೆತ್ತಲ ಅಣ್ಣ ಏನು ಹೊಡೆದ, ಕ್ಯಾಚ್ ಕೊಟ್ಟ, ಹೋದ. ಪಡಿಕಲ್ ಬಂದ ಅಣ್ಣ, ಅವನು ಹೊಡ್ಯಾಕತ್ತ. ನಮ್ಮ ಕಿಂಗ್ ಕೊಹ್ಲಿ ಇನ್ನೇನು ಹೊಡಿಯಕ್ಕೆ ಚಾಲು ಮಾಡ್ತಾರೆ ಗಡಿ ಅಂದ್ರೆ ಒಂದು 5-6 4 ಒಂದು 6 ಹೊಡೆದು ಏನು ಬಾಲ್ ಸ್ವಲ್ಪ ಹೊಡಿತು. ಹಿಂಗೆ ಮ್ಯಾಗ ಬರೋಣ ಟಚ್ ಮಾಡೋಣ, ಕ್ಯಾಚ್ ಆಗಿ ಔಟ್ ಆಗಿ ಹೋದ್ರು. ನಮ್ಮ ಕ್ಯಾಪ್ಟನ್ ಬಂದ್ರಿ ಅಣ್ಣ. ಕ್ಯಾಪ್ಟನ್ ಬಂದ ತುಂಬೆಳ್ಳಕ್ಕೆ ಚಾಲು ಮಾಡಿದ್ದ. ಕಾಲಾಗ ಬಾಲ್ ಬಂದಿತ್ತು, ಟಚ್ ಮಾಡ್ದ, ಬೌಂಡ್ರಿ ಲೈನ್ದಾಗ ಲಪಡ ಆಗಿಬಿಡ್ತಾರೆ. ಅವನು ಒಯ್ದು ಕ್ಯಾಚ್ ಹಿಡ್ದ ಕ್ಯಾಪ್ಟನ್. ಕ್ಯಾಪ್ಟನ್ ಅಲ್ಲ ಅವನು ಯಾವ್ದು ಪ್ಲೇಯರ್ ಅವ್ರದ್ದು, ವೆಸ್ಟ್ ಇಂಡೀಸ್ ಪ್ಲೇಯರ್. ಬಾಲ್ ಹಿಡ್ದ, ಕ್ಯಾಚ್ ಹಿಡಿದ ಮೇಲೆ ಏನಾಯ್ತು, ನೆಲಕ್ಕೆ ತಿಕ್ಕಬಿಟ್ಟ ಮಗ. ಬಾಲ್ ಅದನ್ನ ನೆಲಕ್ಕೆ ತಿಕ್ಕಿದ್ರು ಔಟ್ ಅಂತ ಕೊಟ್ಟ. ತಲೆ ಹಾಪಾತ ನಮ್ದಕ್ಕೆ ಯಾರ್ದು ಕಿಂಗ್ ಕೊಹ್ಲಿದ ಅಂಪರ್ ಮ್ಯಾಗ ಜಗಳಕ್ಕೆ ಬಂದ. ಏನು ನಿಮ್ದು ಪದ್ಧತಿ ಅವನು ನೆಲಕ್ಕೆ ಬಾಲ್ ತಿಕ್ಕ್ಯಾನ ಔಟ್ ಕೊಡ್ತಿರಲ್ಲೋ ಅಂತೇಳಿ ನಮ್ಮ ಕ್ಯಾಪ್ಟನ್ ಸಂಬಾಯ್ತ ಮನುಷ್ಯ ರೀ. ಹಂಪರ್ ಔಟ್ ಕೊಡೋಣ ಸರಳ ಬೌಂಡ್ರಿ ಲೈನ್ ಮಟ್ಟ ಬಂದ. ನಮ್ಮ ಕಿಂಗ್ ಕೊಹ್ಲಿ ಅಂತ ಪ್ಲೇಯರ್ ಅಲ್ಲ, ಅದು ಸಂಬಾಯ್ತ ಪ್ಲೇಯರ್ ಅಲ್ಲ. ಮೈ ಮ್ಯಾಗ ಹೊಕ್ಕದ ಅವನ. ಇನ್ನು ಭಾಳ ಮೈ ಮ್ಯಾಗ ಹೋದ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ಮತ್ತೆ ಏನು ಮಾಡ್ತೀರಿ ಇಂಥ ಆಟ. ಮತ್ತೆ ಏನು ಮಾಡ್ತೀರಿ? ಔಟ್ ಇಲ್ಲಾರ ಔಟ್ ಕೊಟ್ಟರು. ಅದು ಲಪಡಾಕ ಏನಾಯ್ತು, ನಮ್ಮ ಕ್ಯಾಪ್ಟನ್ ಔಟ್ ಆಗಿ ಹೋದ್ರು. ಹಂಗೆ ಹೊಂಟು ರೀ ಟುಕೋ ಒಂದೊಂದು ವಿಕೆಟ್ ಹೊಂಟು. ಇನ್ನು ಯಾರು ನಿಲ್ಲ ಈ ಕಡೆ ಪಡಿಕಲ್ಲ ಟ್ರೈ ಮಾಡಕತ್ತಿದ್ರು. ಹಂಗೆ ಯಾರ ಜಿತೇಶ್ ಶರ್ಮಾ ಬಂದ ಹಂಗೆ ಹಿಂದೆ ಬಂದ. ಏನು ಸುದ್ದಿ, ಅವ್ನು ಕೀಪಿಂಗ್ ಅಟ್ ಖತರ್ನಾಕ ಮಾಡ್ತಾನೆ. ಕರೆ ಬ್ಯಾಟಿಂಗ್ ಯಾಕೋ ಒಂದು ಹತ್ತಾತಿಲ್ಲ. ಅವ್ನ ಕೈ ಮುಗಿದು ಅವ್ನಿಗೆ ಅಟ್ಟು ಒಂದು 2 ಮ್ಯಾಚ್ ಕುಂದಿರಿಸಿ ಅವು ಯಾವ ಬೆಂಚ್ದಾಗ ಕೂತಿದ್ದ ಒಂದು ಯಾವ್ದಾರ ಪ್ಲೇಯರಿಗೆ ಆಡಿಸ್ರಿ ಅವ್ರು ಭವಿಷ್ಯದ ಉಜ್ವಳ ಆಕೈತಿ. ಯಾವ ಟೈಮ್ದಾಗ ಯಾವ ಮಿಂಚ್ತಾನೆ ಹೇಳಕ್ಕೆ ಬರಂಗಿಲ್ಲ. ಒಂದು ಮ್ಯಾಚ್ ಯಾವ್ರ ಮಿಂಚ್ ಬಿಟ್ಟಪ್ಪ ಅಂದ್ರೆ ಒಂದು ಭವಿಷ್ಯ ಉದ್ಧಾರ ಆಕೈತೆ. ಅದಕ್ಕೆ ಒಂದು 2 ಮ್ಯಾಚ್ ಕುಂದಿರ್ಸ್ರಿ, ಏನು ಗಡಬಡಿ ಏನಿಲ್ಲ. ಯಾವ್ದಾರ ಹೊಸ ಪ್ಲೇಯರ್ ಇರ್ತಾವೆ ಪಾಪ, ಆಸೆಗೆ ಕೂತಿರ್ತಾವೆ, ಒಂದು ಆಡ್ಸಿದ್ರೆ ಭಾಳ ಚಲೋ ಆಕೈತಿ. ಇಟ್ಟು ಮ್ಯಾಚ್ ಆದರೂ ಇನ್ನೂ ಅಂಥ ಪರಿ ಹೇಳ್ಕೊಳ್ಳೋಂಥದ್ದು ರನ್ ಬಂದಿಲ್ಲ. ಅವ್ರು ಬ್ಯಾಟಿಂದ ರನ್ನ ಬಂದಿಲ್ಲ. ಜಿತೇಶ್ ಶರ್ಮಾ ಕುಂಚಿದ್ರೆ ಭಾಳ ಬೆಸ್ಟ. ಟೀಮ್ ಡೇವಿಡ್ ಬಂದ, ತುಂಬೆಳಕತ್ತಿದ್ದ. ಶಾಟ್ ಅಂತೂ ಪವರ್ಫುಲ್ ಇತ್ತು. ಅಣ್ಣ ಔಟ್ ಆದ. ಶಪಡ ಬಂದ, 2 6 ಏನು ಹೊಡೆದ ಅಣ್ಣ, ಅವನು ಔಟ್ ಆದ. ಇನ್ನು ದಡ ವಿಕೆಟ್ ಹೋಗೋಣ. ಕುರ್ನಾಲ್ ಪಾಂಡ್ಯ ಅವನು ಪ್ರಯತ್ನ ಮಾಡೋದು ಆಗಲಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ವೆಂಕಟೇಶ್ ಅಯ್ಯರ್ ಬಂದರು. ಅವರು ಟುಕು ನಡೆದಿತ್ತು. ಅವ್ರಿಗೆ ಹೆಲ್ಪ್ ಮಾಡಿದ್ದು ಯಾರ? ಈ ಕಡೆ ಭುವನೇಶ್ವರ್ ಕುಮಾರ್ ನಮ್ಮ ಅಣ್ಣ. ಅವನು 2 4 ಹೊಡೆದ್ರಪ್ಪ ಅಣ್ಣ. ಖತರ್ನಾಕ್ ಹೊಡೆದ ಪೋರ. ಹಿಂಗೆ ಮಾಡಿ 150 ರನ್ ಆಯ್ತು. 155 ರನ್ ಏನು ಆಯ್ತು ನಮ್ದು RCB. ಅವರು ಬಂದ್ರೆ ಬ್ಯಾಟಿಂಗ್ ಆಡಾಕ. ನಮ್ದು ಭುವನೇಶ್ವರ್ ಕುಮಾರ್ ಅಣ್ಣ ಬೆಂಕಿ ಬಾಲಿಂಗ್. ಸಾಯಿ ಸುದರ್ಶನ್ ಅಣ್ಣ ತೊಗೊಂಡಿದ್ದ ಸ್ಟ್ರೈಕ್ನಾಗ ಹೊಡೆದ. ಸಿಂಗಲ್ ಏನೋ ಒಂದು ಹೊಡೆದ. ಈ ಕಡೆ ಇವ್ನು ಕೊಟ್ಟ ಬಂದರ ಅಣ್ಣ ಗೆಲ್ಲ. 1ನೇ ಬಾಲೇ ಔಟ್ ಹಾಕಿತ್ತ. ಹಿಂದೆ ಕೀಪಿಂಗ ಸ್ವಲ್ಪ ದೂರ ಇತ್ತು, ಮಿಸ್ ಆತು, ಹೋಯ್ತು. ಖತರ್ನಾಕ್ ಚಾಲು ಮಾಡಿತ್ತು ಬಾಲಿಂಗ. ಯಾರಿಗೆ? ಭುವನೇಶ್ವರ್ ಕುಮಾರ. ಸಾಯಿ ಸುದರ್ಶನ್ಗೆ ತೆಗೆದ್ರು, ಗಿಲ್ಲಿಗೆ ತೆಗೆದ್ರು, ಬಟ್ಲರ್ ತದ 3 ವಿಕೆಟ್ ಬೆಂಕಿ ವಿಕೆಟ್ ತೆಗೆದ್ರು. 3 ವಿಕೆಟ್ ತೆಗೆಟಿಗೆ ಸ್ವಲ್ಪ ಚಲೋ ರನ್ನ ಹೊಡೆದಿದ್ರು. ಇನ್ನು ಶಪಡಟ್ ಬಂದ, ಒಂದು 2 ವಿಕೆಟ್ ತೆಗೆದ. 155 ರನ್ ಇದ್ದು. ಕಮ್ಮಿ ಇತ್ತು ಸ್ಕೋರ. ಅದಕ್ಕೆ ಅವರು ಮ್ಯಾಚ್ ಅವ್ರ ಸೈಡ್ ಬಂದಿತ್ತು. ತಿವೇಟೆ ಇದ್ದ ದಂಡಿಗೆ ಅವನು ಟುಕು ಆಡ್ದ. ಇನ್ನು ಹೊಡ್ಯಾಕಂತ ಹೋದ್ರೆ ಮೈ ಮ್ಯಾಗ ಬರ್ತದೆ ಅಂತೇಳಿ ಅಣ್ಣ ಏನು ಮಾಡ್ದ, ಸಿಂಗಲ್ ಮಾಡಿ ಮ್ಯಾಚ್ ದಂಡಿಗೆ ಹಚ್ಚಿ ಹೋಯ್ತ್ರಿ. ಇವತ್ತು ಮ್ಯಾಚ್ದಾಗ 5 4 ಹೊಡೆದ. 5 ಬಾಲಿಗೆ ನಮ್ಮ ಕಿಂಗ್ ಕೊಹ್ಲಿ. ಅದೊಂದು ಗಿಚ್ಚ. ಭುವನೇಶ್ವರ್ ಕುಮಾರ್ 3 ಖತರ್ನಾಕ ಪ್ಲೇಯರ್ಗೆ ವಿಕೆಟ್ ತೆಗದ. ಬಟ್ಲರ್ ಏನು ವಿಕೆಟ್ ಅವ್ನು ಮ್ಯಾಚ್ ಬೇಕ್ರಿಪ್ಪ. ಸರ್ ಆಡ್ಲಾಕ್ ಹೋದಾಗ ಕಾಲಾಗ ಎಡ್ಕರೆ ಧನ್ನದ ಬೋರ್ಡ್. ಅದೊಂದು ಗಿಚ್ಚ. ನಮ್ಮ ಯಾರ ಕಿಂಗ್ ಕೊಹ್ಲಿ ಏನು ಕ್ಯಾಚ್ ರೀ ಗಿಲ್ಲಿಂದು. ಅವನು ರಿಪ್ಪತ್ ಹೊಡೆದ ಗೆಲ್ಲ. ಡೇಂಜರ್ ಸಡದಂತ ಕ್ಯಾಚ್ ಹಿಡ್ದ. ಹುಚ್ಚ ಹಿಡ್ತ ಗೆಲ್ಲಿಗೆ. ಅವನು ಏನು ಡೇಂಜರ್ ಹಿಡ್ದಪ್ಪ ಕ್ಯಾಚ್ ಇವ ಅಣ್ಣ ಅಂಥೇಳಿ.
ಅದಟ್ಟು ಭಾರಿ ಆಗಿತ್ತು. ನಮ್ಮದು ಸ್ವಲ್ಪ ರನ್ ಆಗಬೇಕಿತ್ತು, ಇನ್ನೊಂದು ಸ್ವಲ್ಪ ರನ್ ಆಗಿತ್ತು ಅಂದ್ರೆ ಮ್ಯಾಚ್ ಭಾಳ ಟೈಟ್ ಆಗಿತ್ತು. ಇಟ್ಟಾದರೂ ಭಾಳ ಟೈಟ್ ಆಗಿತ್ತು. ಇನ್ನೊಂದು ಸ್ವಲ್ಪ ಟೈಟ್ ಆಗಿ ಮ್ಯಾಚ್ ನಮ್ಮ ಕಡೆ ಹೊಳ್ತಿತ್ತು. ಏನು ಹಾಕಿರಲಿ, ಇವತ್ತು ನಮಗೆ ಖುಷಿ ಐತಿ. 155 ಬರೀ ಆಟ ಸ್ಕೋರ್ ಇದ್ದರು ಅವ್ರಿಗೆ ಬಾಯಾಗೆ ಬೀಜ ಬರಿಸಿನಿ. ಅವರಿಗೆ ನಾವು ಮ್ಯಾಚ್ ಅವರಿಗೆ ಗೆಲ್ಲಕ್ಕೆ ನಾವು ಏನೋ ಗೆದ್ದಾರ ಅವರು ಆಟ ಟೈಟ್ ತೊಗೊಂಡು ಹೋಗಿರ್ತೀವಿ. ನಮಗೆ ಖುಷಿ ಐತೆ. ನಮ್ಮ ಭುವನೇಶ್ವರ್ ಕುಮಾರ್ ಅಣ್ಣ ಬಾಲಿಂಗ್ ಗಿಚ್ ಹಾಕ್ಯಾರ. ಮತ್ತು ಕುರ್ನಾಲ ಪಾಂಡ್ಯಾಗಟ್ಟು ಯಾಕೆ ಕೊಡಲಿಲ್ಲ ಏನಾಗಲಿಲ್ಲ ನನಗೆ ಇವತ್ತು ವಿಚಾರ ಗೊತ್ತಾಗಲಿಲ್ಲ. ಅವ್ರದ್ದು ಏನೇ ಸ್ಟ್ರಾಟಜಿ ಇರ್ತದೆ ಗೊತ್ತಿಲ್ಲ. ಒಟ್ಟು 16 ಓವರ್ ಮ್ಯಾಗ ಹೋಗಬಾರ್ದು, ಮ್ಯಾಚ್ ಹೋಯ್ತಂದ್ರೆ ನಾವು ಆ ಕಡೆ ಹೋಯ್ಕೋತ ಹೋದಂಗೆ ಅಂತೇಳಿ ಏನೇನೋ ವಿಚಾರ ಮಾಡ್ಕೊಂಡು ಒಟ್ಟು 4 ಪ್ಲೇಯರಿಗೆ ಆಡ್ಸೋನು ಬಾಲಿಂಗ್ ಅಂತೇಳಿ ಏನು ವಿಚಾರ ಮಾಡಿ ಒಟ್ಟು 4 ಪ್ಲೇಯರ್ ಅಟ್ಟ ಬಾಲಿಂಗ್ ಹಾಕಿದ್ರು. ಕುರ್ನಾಲ್ ಪಾಂಡ್ಯಾಟ್ ನಡು ಹಾಕಿ ಹೋಗಿದ್ದ ಅಂದ್ರೆ ಮತ್ತೆ ಏನಾರ ಜಾದು ಮಾಡ್ತಿದ್ದ ಅಣ್ಣ. ಅವ್ರವ್ರು ದೊಡ್ಡ ದೊಡ್ಡದವ್ರ ವಿಚಾರ ಏನಿತ್ತು ಯಾರಿಗೆ ಗೊತ್ತು. ಒಟ್ಟು ಮ್ಯಾಚ್ ಅಂತರೂ ನಾವು ಇವತ್ತು ಸೋತೀವಿ. ಇನ್ನು 2 ಗೆದ್ದೇವೆ ಅಂದ್ರೆ ಆರಾಮ್ ಪ್ಲೇ ಆಫಿಗೆ ಹೋಗ್ತೀವಿ. ನಮಗೇನು ಒಟ್ಟ ರಿಸ್ಕ್ ಇಲ್ಲ, ಆರಾಮ ನಾವು ಇಷ್ಕೆ ಒಳಗೆ ಅದೀವಿ, ಬಿಂದಾಸ್ ಅದೀವಿ, ಏನು ಚಿಲ್ಲ. ಜೈ RCB. ನೆಕ್ಸ್ಟ್ ಇನ್ನು 6-7 ದಿನ ಭೇಟಿ ಐತಿ, ಲಕ್ನೋ ಕೂಡ ಐತಿ. ಇನ್ನೊಂದು 2 ಗೆಲ್ತೀವಿ, ಗೆದ್ದು ಹೋಗ್ತೀವಿ, ಮ್ಯಾಗ ಆಯ್ತು ಕಪ್ ಎತ್ಕೊಂಡು ಹೋಗೋದು. ಮತ್ತೇನು ಜೈ RCB. ಮತ್ತೆ ಸಿಗೋಣಂತ ನೆಕ್ಸ್ಟ್ ಮ್ಯಾಚ್ದಾಗ. ಇವತ್ತು ಮ್ಯಾಚ್ದಾಗ ಏನೇನು ಲಪಡ ಆಯ್ತು, ನಿಮಗೇನು ಲಪಡ ಅನ್ನಿಸ್ತು ಅದು ಕಮೆಂಟ್ ಮಾಡಿರಿ. ಮತ್ತು ಸಿಗೋಣಂತ ಭೇಟಿ ಆಗೋಣಂತ. ಜೈ RCB.